68 ಇದುವರೆಗೂ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹಾಜರಾದ ಶಾಸಕರ ಸಂಖ್ಯೆ 68. 12 ಮಂದಿ ಶಾಸಕರು ಗೈರಾಗಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರು ಸಭೆಗೆ ಹಾಜರಾಗುವಂತಿಲ್ಲ. ಕರೆಕ್ಟ್ ಆದ ಲೆಕ್ಕಾಚಾರದ ಪ್ರಕಾರ 11 ಗೈರು ಹಾಜರಿ ಅನ್ನಬಹುದು. 6 ಶಾಸಕರು ಮುಂಬೈಯಲ್ಲಿದ್ದಾರೆ. ಅದನ್ನ ಹೇಳಿ ಸರ್, ನೀವು ಅದನ್ನ ಹೇಳಿ ಸರ್. 3:30 ಶುರುವಾಗಬೇಕಾಗಿತ್ತು. ಸ್ವಲ್ಪ ತಾಳ್ಮೆ ನೀವು ಹೇಳಿ ಸರ್. ಮಾಡ್ತೇನೆ. ಅದನ್ನ ತಾವು ಹೇಳಿ. ಮೀಟಿಂಗ್ ಸ್ಟಾರ್ಟ್ ಆದಾಗ ಹೇಳಬೇಕು. ಅದನ್ನ ತಾವು ಹೇಳಿ. ಸಮಯ ಕೊಟ್ಟಿದ್ದೇನೆ. ಸಮಯ ಕೊಡೋದಿಲ್ಲ. ಎಲ್ಲಾ ಸಮಯನ ಬಿಜೆಪಿ ಕೊಟ್ರೆ ನಾವೇನ್ ಮಾಡಬೇಕು? ಒಂದೇ ನಿಮಿಷ. ಉಮೇಶ್ ಜಾಧವ್ ಗೈರು ಹಾಜರು, ಅದಕ್ಕೆ ಪತ್ರ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಸಭೆಗೆ ಬರೋದಕ್ಕೆ ಆಗ್ತಿಲ್ಲ ಅಂತ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ತುರ್ತು ಕೆಲಸದ ನಿಮಿತ್ತ ಈ ಸಭೆಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಚಿಂಚೋಳಿಯ ಶಾಸಕರು ಪತ್ರ ಬರೆದಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ನಮ್ಮ ಪ್ಯಾನಲ್ನಲ್ಲಿರುವ ಕಾಂಗ್ರೆಸ್ ವಕ್ತಾರರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. HK ಪಾಟೀಲ್ ಮತ್ತು BC ಪಾಟೀಲ್ ಪೂರ್ವಾನುಮತಿ ಪಡೆದುಕೊಂಡಿದ್ದಾರೆ, ಸಭೆಗೆ ಬರೋದಕ್ಕಾಗ್ತಾ ಇಲ್ಲ ಅಂತ. HK ಪಾಟೀಲ್ ಅವರು ಇವತ್ತು ಅಧಿಕಾರ ವಹಿಸಿಕೊಂಡ್ರು KPCC ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ. ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರುವ ಕಾರಣಕ್ಕಾಗಿ ಬರೋದಕ್ಕಾಗ್ತಾ ಇಲ್ಲ ಅಂತ HK ಪಾಟೀಲ್ ಪೂರ್ವಾನುಮತಿ ಪಡ್ಕೊಂಡಿದ್ದಾರೆ. BC ಪಾಟೀಲ್ ಕೂಡ ಮಗಳ ಮದುವೆ ಇರುವ ಕಾರಣಕ್ಕಾಗಿ ಸಭೆಗೆ ಬರೋದಕ್ಕಾಗ್ತಾ ಇಲ್ಲ ಅಂತ ಪೂರ್ವಾನುಮತಿ ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಡಾಕ್ಟರ್ ಉಮೇಶ್ ಜಾಧವ್ ಪತ್ರವನ್ನ ಫ್ಯಾಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ. 71 ಆಗಿದೆ ಶಾಸಕರ ಸಂಖ್ಯೆ. ಕಂಪ್ಲಿ ಶಾಸಕ ಗಣೇಶ್ ಬಂದು ಸೇರಿಕೊಳ್ಳುವುದರೊಂದಿಗೆ ಒಟ್ಟು ಶಾಸಕರ ಸಂಖ್ಯೆ 71 ಆಗಿದೆ. ಗಣೇಶ್, ಬಳ್ಳಾರಿ ಜಿಲ್ಲೆ ಕಂಪ್ಲಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣೇಶ್ ಅವರು ಸಭೆ ಒಳಗಡೆ ಹೋಗ್ತಾ ಇರುವ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನರಸಿಂಹಮೂರ್ತಿ ಮುಂಬೈಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಫೈನಲ್ ರಿಪೋರ್ಟ್, ಎಷ್ಟು ಜನ ಇದ್ದಾರೆ ಹೋಟ್ಲಲ್ಲಿ? ಹೌದು ಅಜಿತ್, ಈಗಾಗಲೇ ಹೇಳಿದಂತೆ ನಾಗೇಂದ್ರ ಅವರು ಕೂಡ ಮುಂಬೈಯಲ್ಲಿ ಸೇರಿಕೊಳ್ಳುವ ಮೂಲಕ ಇಲ್ಲಿ ಅತೃಪ್ತ ಕಾಂಗ್ರೆಸ್ ಶಾಸಕರ ಸಂಖ್ಯೆ 4ಕ್ಕೆ ಏರಿದಂತೆ ಹೇಳಬಹುದಾಗಿದೆ. ಇದರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರು ಕೂಡ ಇಲ್ಲೇ ಇರೋದ್ರಿಂದ ಒಟ್ಟು ಇಲ್ಲಿರ್ತಕ್ಕಂಥ ಶಾಸಕರ ಸಂಖ್ಯೆ 6 ಆಗಿದೆ. ಆದರೆ ಮೊದಲಿಂದ ಹೇಳಿದಂಗೆ ಮೊದಲಿಂದಲೂ ನಾನು ಅಂದರೆ ಬೆಳಗ್ಗೆಯಿಂದ ಹೇಳ್ತಾ ಬಂದಂತೆ ಉಮೇಶ್ ಜಾಧವ್ ಅವರು ಕೂಡ ಒಂದು ಗೇಮ್ ಪ್ಲಾನ್ ಮಾಡಿದ್ದಾರೆ. ಇದೀಗ ಒಂದು ಲೆಟರ್ ಕೊಡೋ ಮೂಲಕ, ಅಂದರೆ ನನಗೆ ಬೇರೆ ತುರ್ತು ಕೆಲಸ ನಿಮಿತ್ತ ನಾನು ಬರ್ತಾ ಇಲ್ಲ ಅನ್ನೋಂಥ ಒಂದು ಲೆಟರ್ ಕೊಡೋ ಮೂಲಕ ಸೇಫ್ ಗೇಮ್ ಮತ್ತೊಮ್ಮೆ ಪ್ಲೇ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಒಂದು ವೇಳೆ ಆಪರೇಷನ್ ಕಮಲ ಫೇಲ್ ಆದರೂ ಕೂಡ ತಾವು ಮತ್ತೊಮ್ಮೆ ಕಾಂಗ್ರೆಸ್ ವಲಯಕ್ಕೆ ಸೇರಿಕೊಳ್ಳಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಮಾಡಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಹಿರಿಯರಾಗಿರ್ತಕ್ಕಂಥ ಜಾಧವ್ ಅವರು ಹಿಂದೆ ಧರ್ಮಸಿಂಗ್ ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಟ ಶಿಷ್ಯರಾಗಿದ್ದರು. ಹೀಗಾಗಿ ಅವರು ಕಾಂಗ್ರೆಸ್ ವಲಯದಲ್ಲಿ ಇನ್ನೂವರೆಗೂ ಇದ್ದಾರೆ ಅನ್ನೋಂಥದ್ದು ಒಂದು ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಾತಾಗಿದೆ. ಅಂದ್ರೆ ಅವ್ರು ಬಿಟ್ಟು ಹೋಗೋದಿಲ್ಲ. ಒಂದು ಸ್ವಲ್ಪ ಅಸಮಾಧಾನ ಆಗಿದೆ, ಖರ್ಗೆ ಅವರಿಂದ ಒಂದು ಸ್ವಲ್ಪ ಬೇಸರ ಆಗಿದೆ, ಅವ್ರನ್ನ ಸರಿ ಮಾಡಬಹುದು ಅನ್ನೋ ಕೊನೆಯವರೆಗೂ ಕೂಡ ಸರಿ ಮಾಡಬಹುದು ಅನ್ನೋ ಒಂದು ಆಶಾಭಾವ ಇತ್ತು. ಈ ಲೆಟರಿಂದ ಮೂಲಕ ಅದು ಸರಿ ಹೋಗಿದೆಯೇನೋ ಅಂತ ಅನುಮಾನ ಇದೀಗ ಕಾಡ್ತಾ ಇದೆ. ಅಜಿತ್, ಇದೊಂದನ್ನು ಹೊರತುಪಡಿಸಿದ್ರೆ ನೇರವಾಗಿ ಗೋಕಾಕ್ ಶಾಸಕ ಏನು ಬಳ್ಳಾರಿ ಗ್ರಾಮಾಂತರ ಶಾಸಕ ಅಥಣಿ ಶಾಸಕ ಹೇಳಿದ್ರೆ ಅವ್ರು ನೇರವಾಗಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಇದೀಗ ಅದು ಸಾಬೀತಾಗಿದೆ ಅಂತ ಕೂಡ ನಾಳೆ ದಿನ ಪಕ್ಷದ ಶಿಸ್ತು ಸಮಿತಿಗೆ ಹೋದಾಗ ನಾನು ಪತ್ರ ಬರೆದಿದ್ದೆ ಅಂತ ಹೇಳಿಕೊಳ್ಳೋದಕ್ಕೆ ಒಂದು ಡಿಫೆನ್ಸ್ ಆಗಿ ಉಮೇಶ್ ಜಾಧವ್ ಅವರು ಈ ಪತ್ರವನ್ನ ಮಾಡಿರ್ತಾರೆ. ಅದು ಸ್ಟ್ರಾಟಜಿ. ಅದು ಮಹದೇವ್ ಪ್ರಕಾಶ್ ಅವರೇ, ಸಭೆಗೆ ಯಾರು ಸರ್ ಒಂದು ಟೆಕ್ನಿಕಲ್ ಮ್ಯಾಟರ್ ಇದೆ, ಒಂದು ಟೆಕ್ನಿಕಲ್ ವಿಷಯ ಇದೆ ನನಗೆ. ಮಹದೇವ್ ಪ್ರಕಾಶ್ ಅವರೇ, ಸಭೆಗೆ ಯಾರು ಬಂದಿಲ್ಲ ಅವರು ಮಾತ್ರ ಅತೃಪ್ತರು, ಹೌದಾ?
ಸಭೆಗೆ ಬಂದವರೆಲ್ಲರಿಗೂ ಮೈತ್ರಿ ಸರ್ಕಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ. ಅವರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಒಪ್ಪಿಕೊಂಡು ಮತ್ತು ಸಿದ್ದರಾಮಯ್ಯನವರ ತಮ್ಮ ನಾಯಕರನ್ನಾಗಿ ಒಪ್ಪಿಕೊಂಡು ಮುಂದುವರಿತಾರೆ. ಹೌದಾ? ಅಲ್ಲ, ಮೇಲ್ನೋಟಕ್ಕೆ ಅದು ಸತ್ಯ. ಅದು ಯಾಕೆ ಅಂತಂದರೆ ಸಭೆಗೆ ಅವರು ಬಂದಿದ್ದಾರೆ ಅಂತಂದರೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ, ಮೈತ್ರಿಕೂಟದ ಸರ್ಕಾರದ ಬಗ್ಗೆ ಅವರಿಗೆ ವಿಶ್ವಾಸ ಇದೆ ಅಂತ ಅನ್ನೋದು ಸತ್ಯ. ಅದು ಮುಂದೆ ಏನಾಗಬಹುದು, ಮುಂದೆ ಏನಾದರೂ ನಮ್ಮ ನಾಗರಾಜ್ ಯಾದವ್ ಹೇಳ್ತಾ ಇದ್ರಲ್ಲ, ನಾವೇನು ರೆಸಾರ್ಟ್ ರಾಜಕಾರಣ ಮಾಡಲ್ಲ ಅಂತ. ಯಾವ ಶಾಸಕರನ್ನು ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋಗದೆ ಹೋದರೆ ಆವಾಗ ಏನಾಗುತ್ತೆ ಅನ್ನೋದು ವೆರಿ ಸಿಗ್ನಿಫಿಕೆಂಟ್. ಈಗ ಶಾಸಕರು ನೀವು ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದೀರಿ, ಆ ಬ್ರಹ್ಮಾಸ್ತ್ರಕ್ಕೆ ಹೆದರಿ ಅವರು ನಾಳೆ ಅನಗತ್ಯವಾದ ವಿವಾದ ಯಾಕೆ ಅಂತ ಬಂದಿರಬಹುದು. ಅಂದರೆ ಅದರ ಅರ್ಥ ನಾ ಹೇಳ್ತಾ ಇರೋದು ಅವರೆಲ್ಲರೂ ಡಿಸೊಬಿಡಿಯೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಲಾಯಲ್ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿಗೆ, ಅದರ ಸಾಧ್ಯತೆಗಳ ಬಗ್ಗೆ ನಾ ಹೇಳ್ತಾ ಇರೋದು. ಇವತ್ತು ಉಮೇಶ್ ಜಾಧವ್ ಅವರು ಪತ್ರ ಬರೆದಿದ್ದಾರೆ, ನಾಳೆ ಹೇಳ್ತಾರೆ ನಾನು BJP ಸೇರ್ತೀನಿ ಅಂತ. ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಅನೇಕ ಶಾಸಕರು ಹಾಜರಾಗಿದ್ದಾರೆ, ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತಾನೆ ಅವರು ನಾಳೆ ಹೋಗ್ಬಿಟ್ಟು ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು. ಈ ಹಿನ್ನೆಲೆ ಒಳಗೆ ಕಾಂಗ್ರೆಸ್ನವರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದೇನೋ. ಈಗಷ್ಟೇ ಕೆಲವು ನಿಮಿಷಗಳ ಮುಂಚೆ ಅರಮನೆ ಮೈದಾನದಲ್ಲಿ HK ಪಾಟೀಲ್ ಅವರು KPCC ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು. ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಒಂದ್ಸಲ ಏನು ಹೇಳಿದ್ದಾರೆ ಕೇಳೋಣ. ಮತ್ತೆ ಈಗ ಸರ್ಕಾರ ಬಿದ್ದು ಹೋಗ್ತದೆ ಅಂತ ಈ BJP ಅವರು ಆಪರೇಷನ್ ಕಮಲ ಈ ಆಪರೇಷನ್ ಕಮಲ ಹುಟ್ಟಾಕಿದವರೇ ಈ ಮಾನಗೆಟ್ಟವರು BJP ಅವರು. ಅವರು 2008ರಲ್ಲಿ ಹಿಂದೆ ಇರಲಿಲ್ಲ. ಇದು 2008ರಲ್ಲಿ ಹುಟ್ಟಾಕ್ತದೆ. ಯಡಿಯೂರಪ್ಪ ಇದ್ದಾರಲ್ಲ, ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಯಡಿಯೂರಪ್ಪನವ್ರಿಗೆ ವಯಸ್ಸಾಯ್ತ್ರಿ, ಯಾಕ್ರಿ ಈಗಲಾರು ಬಿಟ್ಟುಬಿಟ್ರಿ ಇವೆಲ್ಲ ಮಾಡೋದು, ಸಾಕಪ್ಪ ಅಂತ ಕೇಳೋದಿಲ್ಲ ಅವರು. ಏನೇನು ಆಗಲ್ಲ, ಸರ್ಕಾರ ಸುಭದ್ರವಾಗಿರ್ತದೆ. ನಮ್ಮ MLAಗಳಿಗೆ ಏನು ಆಸೆ ಆಮಿಷಗಳನ್ನ ಏನು ತೋರಿಸ್ತಾ ಇದ್ದಾರೆ ಅವ್ಯಾವು ಕೂಡ ಫಲಕಾರಿಯಾಗಲ್ಲ. ನಮ್ಮ MLAಗಳು, ನಾನು ಹೇಳ್ತೀನಿ ಅವರಿಗೆ, MLAಗಳಿಗೆ ದಯಮಾಡಿ ಒಂದು ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ನೀವು ಯಾರು ಕೂಡ ಯಾರಾದರೂ ಆಸೆ ಆಮಿಷಗಳಿಗೆ ಒಳಗಾಗ್ತಕ್ಕಂಥ, ನಿಮಗೆ ಬದಲು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅವರ ಈ ಕುತಂತ್ರಕ್ಕೆ ಬಲಿಯಾಗಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಸರ್ಕಾರ ಗಟ್ಟಿಯಾಗಿರ್ತದೆ. ಮತ್ತೆ BJP ಈಗ ಮುಳುಗ್ತಕ್ಕಂಥ ಅಡಗು, ಅಲ್ಲಿ ಯಾಕ್ರಪ್ಪ ಕೂತ್ಕೊಳ್ಳೋಕೆ ಹೋಗ್ತೀರಿ, ದಯಮಾಡಿ ಯಾರು ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಮುಳುಗ ಹಡಗಿನಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಕರ್ನಾಟಕದಲ್ಲೂ ಕೂಡ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇವತ್ತು ಪ್ರಸ್ತುತ ತಾವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ. ಇವತ್ತಿನ ರಾಜಕಾರಣ ನಿಜವಾಗ್ಲೂ ಕೂಡ ನಾಚಿಕೆ ಆಗ್ತದೆ. ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿಯನ್ನು ನೋಡಿದಾಗ ಅವ್ರು ಮಾಡ್ತಾ ಇರ್ತಕ್ಕಂಥ ಅತ್ಯಂತ ನೀತಿಗೆಟ್ಟ ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಈ ಸರ್ಕಾರವನ್ನು ತೆಗಿತೀವಿ, ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಬಹಿರಂಗವಾಗಿ ಮಾತಾಡ್ತಕ್ಕಂಥವ್ರು. ಅಂದರೆ ಓಪನ್ ಆಗಿ ನಾವು ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿದ್ದೇವೆ, ಹೇಗಾದ್ರೂ ಮಾಡಿ ಸರ್ಕಾರನ ಬೀಳಿಸ್ಬೇಕು, ಅದೇ ನಮ್ಮ ಒಂದೇ ಒಂದು ಉದ್ದೇಶ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಅಲ್ಲಿ ಹರಿಯಾಣದಲ್ಲಿ ಕೂತ್ಕೊಂಡು 104 BJP ಶಾಸಕರನ್ನ ಕೂಡಾಕೊಂಡು ಅಲ್ಲಿ ಅವ್ರನ್ನ ಕೂಡಿಸ್ಕೊಂಡು ನಮ್ಮ ಪಕ್ಷವನ್ನು ಒಡೆಯತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ದಿವಾಳಿತನ ತೋರಿಸ್ತಾ ಇದೆ ಮತ್ತು ಅಧಿಕಾರದ ಆಸೆ ದುರಾಸೆ ತೋರಿಸ್ತಾ ಇದೆ. ವಿರೋಧ ಪಕ್ಷ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಅದನ್ನು ಬಿಟ್ಟು ನೀವು ಕೇವಲ ಹೇಗಾದ್ರೂ ಮಾಡಿ ಸರ್ಕಾರ ಬೀಳಿಸ್ತಕ್ಕಂಥ ಷಡ್ಯಂತ್ರವನ್ನು ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಜನ ಒಪ್ಪೋದಿಲ್ಲ. ನೀವು ಹೇಳ್ತೀನಿ, ನೀವು ಎಷ್ಟೇ ಪ್ರಯತ್ನ ಮಾಡಿ, ನೀವು ಏನೇ ಮಾಡಿ, ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಶಕ್ತಿ ನಿಮಗಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಅನಿವಾರ್ಯತೆ ಅವಶ್ಯಕತೆಗೆ ಅನುಗುಣವಾಗಿ ಸಮಾಜದ ರಾಷ್ಟ್ರದ ಹಿತದೃಷ್ಟಿಯಿಂದ ಮೈತ್ರಿ ಸರ್ಕಾರ ರಚನೆ ಆಗಿದೆ. ಮೈತ್ರಿ ಸರ್ಕಾರ ಭದ್ರವಾಗಿದೆ, ಸುಭದ್ರವಾಗಿದೆ. ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಈ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಿಜೆಪಿಯವರು ಅರ್ಥ ಮಾಡಿಕೊಳ್ಬೇಕು. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಸಾಧನೆಗಳೇನು ಮಾಡಿದ್ದೇವೆ, ಅದರ ಜೊತೆಯಲ್ಲಿ
ಬಿಜೆಪಿಯವರು ಏನು ವೈಫಲ್ಯಗಳಿದ್ದಾವೆ, ಅವ್ರೇನು 4.5 ವರ್ಷದಲ್ಲಿ 5 ವರ್ಷ ಆಗ್ತಾ ಬಂತು. ಮೋದಿಯವರು 2014ರಲ್ಲಿ ಏನೇನು ಇವತ್ತು ಭರವಸೆಗಳನ್ನು ಕೊಟ್ಟಿದ್ರು, ಒಂದೇ ಒಂದು ಭರವಸೆ ಅವರು ಈಡೇರಿಸಲಿಲ್ಲ. ಮತ್ತೆ ಈಗ ಸರ್ಕಾರ ಬಿದ್ದು ಹೋಗ್ತದೆ ಅಂತ ಈ ಬಿಜೆಪಿಯವರು ಆಪರೇಷನ್ ಕಮಲ ಈ ಆಪರೇಷನ್ ಕಮಲ ಹುಟ್ಟಾಕಿದವರೇ ಈ ಮಾನಗೆಟ್ಟವರು ಬಿಜೆಪಿಯವರು. ಇವರು 2008ರಲ್ಲಿ ಹಿಂದೆ ಇರಲಿಲ್ಲ. ಇದು 2008ರಲ್ಲಿ ಹುಟ್ಟಾಕಿದ್ರಿ. ಯಡಿಯೂರಪ್ಪ ಇದಾರಲ್ಲ, ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಯಡಿಯೂರಪ್ಪನವ್ರೆ ವಯಸ್ಸಾಯ್ತ್ರಿ, ಯಾಕ್ರಿ ಈಗಲಾರು ಬಿಟ್ಟುಬಿಟ್ರಿ ಇವೆಲ್ಲ ಮಾಡೋದು, ಸಾಕಪ್ಪ ಅಂತ ಕೇಳೋದಿಲ್ಲ ಅವರು. ಏನೇನು ಆಗಲ್ಲ, ಸರ್ಕಾರ ಸುಭದ್ರವಾಗಿರ್ತದೆ. ನಮ್ಮ MLAಗಳಿಗೆ ಏನು ಆಸೆ ಆಮಿಷಗಳನ್ನ ಏನು ತೋರಿಸ್ತಾ ಇದ್ದಾರೆ ಅವ್ಯಾವು ಕೂಡ ಫಲಕಾರಿಯಾಗಲ್ಲ. ನಮ್ಮ MLAಗಳು, ನಾನು ಹೇಳ್ತೀನಿ ಅವರಿಗೆ, MLAಗಳಿಗೆ ದಯಮಾಡಿ ಒಂದು ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ನೀವು ಯಾರು ಕೂಡ ಯಾರಾದರೂ ಆಸೆ ಆಮಿಷಗಳಿಗೆ ಒಳಗಾಗ್ತಕ್ಕಂಥ ನಿಮಗೆ ಬದಲು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅವರ ಈ ಕುತಂತ್ರಕ್ಕೆ ಬಲಿಯಾಗಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಸರ್ಕಾರ ಗಟ್ಟಿಯಾಗಿರ್ತದೆ. ಮತ್ತೆ ಬಿಜೆಪಿ ಈಗ ಮುಳುಗ್ತಕ್ಕಂಥ ಅಡಗು. ಅಲ್ಲಿ ಯಾಕ್ರಪ್ಪ ಹೋಗಿ ಕೂತ್ಕೊಳ್ಳೋಕೆ ಹೋಗ್ತೀರಿ? ದಯಮಾಡಿ ಯಾರು ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಮುಳುಗ ಹಡಗಿನಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಕರ್ನಾಟಕದಲ್ಲೂ ಕೂಡ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ತಮ್ಮ ಎಂದಿನ ವರಸೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು. ಎಚ್ ಕೆ ಪಾಟೀಲ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಆಡದಂಥ ಮಾತಾಗಿತ್ತು. ಮಹಾದೇವ ಪ್ರಕಾಶ್ ಅವರೇ, ಫೈನಲ್ ಲೆಕ್ಕಾಚಾರಕ್ಕೆ ಬರೋಣ. ಈಗ 120 ಸದಸ್ಯ ಬಲ ಇದ್ದಂಥದ್ದು ಒಟ್ಟಾರೆ ಮೈತ್ರಿ ಸರ್ಕಾರಕ್ಕೆ 2 ಪಕ್ಷೇತರರು ಸೇರಿದಂತೆ. ಆ 2 ಪಕ್ಷೇತರರು ತಮ್ಮ ಬೆಂಬಲವನ್ನು ಈಗಾಗಲೇ ವಾಪಸ್ ಪಡೆದಿದ್ದಾರೆ. ಅದರಲ್ಲಿ ನಾಗೇಶ್ ಅವರಿಗೆ ಮಂತ್ರಿ ಸ್ಥಾನದ ಆಫರ್ನ ಇವರು ಮಾಡಿದ್ದಾರೆ. ಅವರು ಒಪ್ಕೊಳ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ. ಸದ್ಯದ ಮಟ್ಟಿಗೆ 120ರಿಂದ 118 ಇಳಿದಿದೆ. ಈ 4 ಜನ ಯಾರು ಸಭೆಗೆ ಗೈರು ಹಾಜರಾಗಿದ್ದಾರೋ ಇವರು ರಾಜೀನಾಮೆ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಅಜಿತ್, 4 ಜನ ರಾಜೀನಾಮೆಯನ್ನು ಕೊಡಬಹುದು ಅಥವಾ 4 ಜನನೂ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೂ ಬರಬಹುದು. ಆ ಸಾಧ್ಯತೆಯೂ ಅಲ್ಲಗಳೆಯಕ್ಕಾಗಲ್ಲ. ಅದರ ಜೊತೆಗೆ 4 ಜನರ ಜೊತೆಗೆ ಇವತ್ತು ಶಾಸಕರಾಗಿರೋರು ನಾಳೆ ಕೈ ಕೊಟ್ಟರು ಕೊಡಬಹುದು. ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಯಾರ್ಯಾರು ಹಾಜರಾಗಿದ್ದಾರೆ ಅವ್ರು ನಾಳೆ ಕೈ ಕೊಟ್ಟರು ಕೊಡಬಹುದು. ಬಟ್ ಇವತ್ತಿನ ಮಟ್ಟಿಗೆ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಅಂದರೆ ತನ್ನ ಬಲಾಬಲ ಏನು, 74 ಶಾಸಕರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಅಂದ್ರೆ ನಾ ಹೇಳಿದ ಹಾಗೆ BC ಪಾಟೀಲ್ರು ಬಂದ್ರು. ಈಗ ನೋಡ್ತಾ ಹೌದು, ಮದುವೆ ಮುಹೂರ್ತ ಇವತ್ತು ಸಂಜೆ 6 ತಕ್ಷತೆ, ಅದರ ಮಧ್ಯದಲ್ಲಿ CLP ಅಟೆಂಡ್ ಮಾಡ್ತಾ ಇದ್ದಾರೆ. ಅದೇ ಅಂದ್ರೆ 2 ಸಾಧ್ಯತೆಗಳಿದೆ. ಅಂದ್ರೆ ಕಾಂಗ್ರೆಸ್ JDS ಮೈತ್ರಿಕೂಟದ ಸರ್ಕಾರ ಸ್ಟೇಬಲ್ಲೂ ಆಗಬಹುದು. ಮತ್ತು ಅದ್ರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿರುವ ಶಾಸಕರು ನಾಳೆ ನಾಳದ್ದು ಅಥವಾ ಮುಂದೊಂದು ದಿನ ಕೈ ಕೊಟ್ಟರು ಕೊಡಬಹುದು. ಅದರಿಂದ ಕರ್ನಾಟಕದ ಜನತೆಗೆ ಬೇಕಾಗಿರೋದು ಸುಭದ್ರವಾದ ಫೈನಲ್ ಟೆಸ್ಟ್ ಅಂತ ಅಂದ್ಕೊಳ್ಳೋಣ ಸರ್. 4 ಜನ ಬಂದಿಲ್ಲ ಅಂದ್ರೆ ಅದು 4 ಜನ ಅತೃಪ್ತರು, ಉಳಿದ ಅತೃಪ್ತರನ್ನ ಹೆಂಗೋ ಕನ್ವಿನ್ಸ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಆ 4 ಜನರ ರಾಜೀನಾಮೆಯಿಂದ ಸರ್ಕಾರದ ಭದ್ರತೆಗೆ ಯಾವುದೇ ಧಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮ್ಯಾಜಿಕ್ ನಂಬರ್ ಇಸ್ 130, 113 ಮ್ಯಾಜಿಕ್. ಜೊತೆಗೆ ಲೆಟರ್ ಬರೆದವ್ರೆ. ಜೊತೆಗೆ ಆ 4 ಜನನೂ ಜಾಯಿನ್ ಕಾಂಗ್ರೆಸ್. ಯಾಕೆಂದ್ರೆ ಇವ್ರು ಕನ್ವಿನ್ಸ್ ಮಾಡಬಹುದು, ಇವ್ರದ್ದು ಅಪ್ಪರ್ ಹ್ಯಾಂಡ್ ಆದಾಗ ಅವ್ರು ಬರಬಹುದು. ಅಥವಾ ಇನ್ನೇನು ಒಳಗೆ ನಿಗೂಢವಾದಂತಹ ಬಾಂಬ್ ಇದೆಯೋ ಯಾರಿಗೂ ಗೊತ್ತು, ಇದ್ರೂ ಇರಬಹುದು. ಓಕೆ, ಬೀಸೋದಣ್ಣೆಯಿಂದ ತಪ್ಪಿಸ್ಕೊಂಡ್ರಿ ಅಂತ ಅನ್ನಿಸ್ತಾ ಇದೆಯಾ ನಾಗರಾಜ್ ಯಾದವ್ ಅವರೇ? ವಿಚಾರಕ್ಕೆ ಬರೋಕ್ಕೆ ಮುಂಚೆ ಕೂಡ ಹೇಳ್ತೀನಿ, ಒಂದು ನಿಮಿಷ. ಇವರು ಹೇಳ್ತಾ ಇದ್ರು, ಅವರು ಮಾತಾಡೋಗ್ಲೂ ಕೂಡ ಹೇಳ್ತಾ ಇದ್ರು, BJP ಶಾಸಕರನ್ನ JDS ಶಾಸಕರನ್ನ ನಾವು ಹಿಂದಿನ ಸರ್ಕಾರಗಳು ನಡೆಸುವಾಗಲೂ ಕೂಡ ತಗೋಬಿಟ್ವಿ ಅಂತ. ಒಂದು ತಿಳ್ಕೋಬೇಕು, ನಾವು ಯಾರು 104ರಲ್ಲಿ ನಿಂತಿರಲಿಲ್ಲ. ನಮಗೆಲ್ಲರೂ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು. ನಮ್ಗೆ ಎಕ್ಸೆಸ್ MLAಗಳಿದ್ರು. ಆದರೂ ಕೂಡ ಅವರ ಸ್ಥಳೀಯ ನಾಯಕತ್ವ ವಿರುದ್ಧವಾಗಿ ಅವ್ರು ನಮ್ಮ ಹತ್ರಕ್ಕೆ ಬಂದಿದ್ರು. ಅವರ ಕಂಪ್ಲೇಂಟ್ ಮಾಡಿದ್ರು. ಸ್ಪೀಕರ್ ಏನು ಆಕ್ಷನ್ ತಗೊಳ್ಳಿಲ್ಲ. ಜಮೀರ್ ಅವ್ರ ಜೊತೆಲಿ ಬಂದಂತ 7 ಜನ ಇರ್ಬೋದು,
ಎಂ ಕೃಷ್ಣ ವಿರುದ್ಧ ತಗೊಂಡಂಥ 20 ಜನ ಇರ್ಬೋದು, ಅವ್ರು ಯಾರು ಕೂಡ ನಾವು ಸರ್ಕಾರ ರಚನೆ ಮಾಡಲಿಕ್ಕೋಸ್ಕರ ಆಪರೇಷನ್ ಕಮಲ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಈಗಿರ್ತಕ್ಕಂಥ ವಿಚಾರದಲ್ಲಿ ಮಾದೇವ್ ಪ್ರಸಾದ್ ಅವರು ಹೇಳ್ತಾ ಇದ್ರು, ಈಗಿರ್ತಕ್ಕಂಥವ್ರು ಮತ್ತೆ ಕಾಂಗ್ರೆಸ್ ಸೇರ್ಕೋದು, ಇವಾಗಲೂ ಕೂಡ ಬಿಟ್ಟಿಲ್ಲ ಅಂತಕ್ಕಂಥ ನಂಬಿಕೆ ನಮಗಿದೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗದೆ ಇರ್ಬೋದು, ಬಟ್ ಆದರೆ ಮಾತ್ರ ಒಂದು ಹೇಳ್ತೀವಿ, ನಮ್ಮ ಪಕ್ಷದಲ್ಲಿರ್ತಕ್ಕ ಎಲ್ಲ ಶಾಸಕರ ಮೇಲೆ ನಮ್ಗೆ ನಂಬಿಕೆ ಇದೆ. ಆಪರೇಷನ್ ಕಮಲ ವಿಫಲ ಆಗ್ತದೆ. ಆದರೆ ನಾನು ಮೂಲತಃ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಂದರೆ, ಈ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳೋರು ಯಾಕೆ 104 ಜನನ ನೀವು ಹರಿಯಾಣದಲ್ಲಿ ಕೂಡಿ ಹಾಕ್ಬಿಟ್ಟು ಅವರ ಫೋನ್ಗಳನ್ನ ಕಿತ್ತಿಟ್ಕೊಳ್ತೀರಿ? ಇದು ಪ್ರಜಾಪ್ರಭುತ್ವ ಅಂತ ಕೇಳ್ತಾ ಇದ್ದೀನಿ. ಆಪರೇಷನ್ ಕಮಲದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನೀವು ಮತ್ತು ನಿಮ್ಮ ಶಾಸಕರು ನಮ್ಮದೇ ಇರತಕ್ಕಂಥವ್ರು ನೀವೇನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಅತಂತ್ರ ಸ್ಥಿತಿಯನ್ನು ಕರ್ನಾಟಕದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ವಿರೋಧ ಪಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವ ಬಿಜೆಪಿ ಪಕ್ಷ ಅಂತಕ್ಕಂಥ ಮಾತನ್ನ ನೇರವಾದ ಆಪಾದನೆಯನ್ನು ಮಾಡ್ತಾ ಇದ್ದೇನೆ. ಇಫ್ ದಿಸ್ ಇಸ್ ಅ ಫೈನಲ್ ನಂಬರ್, ಸರ್ಕಾರ ಭದ್ರ. ಸಮಯ ಎಷ್ಟು ಈಗ ಅಜಿತ್? 5:07. ಆಗಮನ ನಿರ್ಗಮನವನ್ನ ತಾವು ಲೈವ್ ಕೊಡ್ತಾ ಇದ್ದೀರಲ್ವಾ? ಎಸ್. ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತಿನ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷದ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಐತಿಹಾಸಿಕ ಥ್ರೆಟ್ ಕೊಟ್ಟು ಮಾಡಿದಂಥ ಸಭೆಗೆ ಶಾಸಕರು ಬಂದ ಸಮಯ ಎಷ್ಟು? ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ HK ಪಾಟೀಲ್ ಜಿ ಅವರ ಕಾರ್ಯಕ್ರಮ ಇರೋದು ಬೆಂಗಳೂರಿನಲ್ಲೇ. ಹಿರಿಯ ನಾಯಕರಿದ್ದಾರೆ, ಅವ್ರು ಯಾಕೆ ಬಂದಿಲ್ಲ? ಬೇರೆಯವ್ರಿಗೆಲ್ಲ ಥ್ರೆಟ್ ಕೊಟ್ಟಿದ್ದೀರಲ್ಲ, ಯಾಕೆ ಬಂದಿಲ್ಲ? ಇದು ಸಿದ್ದರಾಮಯ್ಯನವರು ಭಯಂಕರ ಮಾತಾಡ್ತಿದ್ರು, ಭೂತದ ಬಾಯಲ್ಲಿ ಭಗವದ್ಗೀತೆ. ಒಂದೇ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರು ಆರೋಗ್ಯದ ತೊಂದರೆಯಲ್ಲಿ ಕಳೆದ 1 ತಿಂಗಳಿಂದ ಅವರಿಗೇನು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ನಿನ್ನೆಯಿಂದ ಅದರಲ್ಲೂ ವಿಶೇಷವಾಗಿ ಅವರ ಒಂದು ದೀಕ್ಷೆಯನ್ನು ಪಡೆದ ನಂತರ ಅವರ ಸುದೀರ್ಘವಾದಂಥ ಒಂದು ಪೀಠಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅವರ ಒಂದು ಪುಣ್ಯಕ್ಷೇತ್ರದಲ್ಲಿ ಆಸ್ಪತ್ರೆಯಿಂದ ಅವರು ಪ್ರತಿನಿತ್ಯ ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ವೈದ್ಯರುಗಳು ಅಂತಿಮವಾಗಿ ನಿರ್ಧಾರ ಮಾಡಿ ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರ್ಸೋಣ ಅಂತಕ್ಕಂಥ ನಿರ್ಧಾರ ಮಾಡಿ ಇಲ್ಲಿ ಕರ್ಕೊಂಡು ಬಂದ ನಂತರ ವೈದ್ಯರಿಗೂ ಅಚ್ಚರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಮೂಲ ಸ್ಥಾನದಲ್ಲಿ ಇವತ್ತು ಚೇತರಿಕೆಯನ್ನು ಏನು ಕಾಣ್ತಾ ಇದ್ದಾರೆ ವೈದ್ಯರುಗಳು. ಇವತ್ತು ಏನು ಅವರನ್ನು ಚಿಕಿತ್ಸೆಯನ್ನು ಕೊಡಬೇಕಾದರೆ ವೆಂಟಿಲೇಟರ್ ಮೇಲೆ ಕಳೆದ 12-13 ದಿವಸಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಿದ್ರು. ಇವತ್ತು ವೆಂಟಿಲೇಟರ್ ಸಹಾಯ ಇಲ್ಲದೆ ಸ್ವಂತ ಅವರ ಒಂದು ದೈಹಿಕ ಪರಿಸ್ಥಿತಿಯೊಳಗೆ ಉಸಿರಾಟವನ್ನು ಮಾಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಾಗಿದೆ, ಆರೋಗ್ಯಕರವಾದಂಥ ಬೆಳವಣಿಗೆ, ವೈದ್ಯರುಗಳಿಗೂ ಅಚ್ಚರಿ ಇದೆ. ಇವತ್ತು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಏನು ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲ ರೀತಿಯಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಚಿಕಿತ್ಸೆಯನ್ನು ವೈದ್ಯರುಗಳು ಕೊಡ್ತಕ್ಕಂಥದ್ದು ಬೇರೆ. ಆದರೆ ಪರಮ ಪೂಜ್ಯರಿಗೆ ಇರ್ತಕ್ಕಂಥ ಯಾವುದೋ ಒಂದು ದೈವಿ ಶಕ್ತಿ ಏನಿದೆ, ಆ ದೈವಿ ಶಕ್ತಿ ಅವರ ಈ ಒಂದು ದೈಹಿಕ ಪರಿಸ್ಥಿತಿಯ ದೈಹಿಕವಾಗಿ ಅವರು ಕ್ಷೀಣಿಸಿದ್ರು. ಯಾವುದೋ ಒಂದು ಶಕ್ತಿಯ ಒಂದು ಪವಾಡದಲ್ಲಿ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು ನಾವು ಪ್ರತಿ ಕ್ಷಣದಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಬಹುಶಃ ದೇವರ ಇಚ್ಛೆ ಇರ್ತಕ್ಕಂಥದ್ದು ಅವರು ನಮ್ಮೆಲ್ಲರಿಗೆ ಇನ್ನೂ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆರೋಗ್ಯಕರವಾಗಿ ನಮ್ಮೆಲ್ಲರಿಗೆ ಅವರು ನಮ್ಮ ಒಂದು ಚಟುವಟಿಕೆಗಳಲ್ಲಿ ನಡವಳಿಕೆಯಲ್ಲಿ ಅವರಿಂದ ಮಾರ್ಗದರ್ಶನ ಪಡೀತಕ್ಕಂಥ ಅವಕಾಶಗಳು ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಅಚಲವಾದಂಥ ವಿಶ್ವಾಸ. ಇದು ಒಂದು ಪವಾಡದ ಒಂದು ಘಟನೆಗಳು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರ ಭಕ್ತಾದಿಗಳಿಗೂ ಹೇಳ್ತೀನಿ, ಯಾರೂ ಗಾಬರಿ ಆಗಬೇಡಿ. ನಿಮ್ಮೆಲ್ಲರ ಒಂದು ಆ ಭಕ್ತಿಯ ಒಂದು ಪೂರ ಏನಿದೆ ಮತ್ತು ಅವರ ಮೇಲೆ ಇಟ್ಟಿರ್ತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ನಿಮ್ಮ ದಿನಚರಿಗಳೇನಿದೆ, ಇವತ್ತು ಭಗವಂತನ ಒಂದು ಆ ಶಿವನ ಶಕ್ತಿಯಲ್ಲಿ ಅವರಿಗೆ ಚೇತರಿಕೆಯನ್ನು ಇವತ್ತು ಆ ಶಿವ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು. ವೈದ್ಯರ ಉತ್ತಮವಾದ ಚಿಕಿತ್ಸೆಗಳನ್ನು ಇವತ್ತು ಕೊಡ್ತಾ ಇದ್ದರು. ಯಾವುದೋ ಒಂದು ಪವಾಡದ ರೀತಿಯಲ್ಲಿ ಅವರಿಗೆ ಚೇತರಿಕೆಯನ್ನು ನಾವು ಅವ್ರು ಕಾಣ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ರೀತಿಯ ಪವಾಡ ನಾನು ನೋಡೋದಿರಲಿ, ವೈದ್ಯರಿಗೆ ಇವತ್ತು ಒಂದು ರೀತಿಯ ಅಚ್ಚರಿ. ಅವರ
ಇಲ್ಲ, ವಿದೇಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿದೇಶದಲ್ಲಿ ಕೊಡ್ತಕ್ಕಂಥ ಎಲ್ಲ ರೀತಿಯ ಚಿಕಿತ್ಸೆ ಇವತ್ತಿಲ್ಲಿ ದೊರಕ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಯ ಡಾಕ್ಟರ್ ಪರಮೇಶ್ವರ್ ಏನಿದ್ದಾರೆ, ಹಿರಿಯ ತಜ್ಞ ವೈದ್ಯರ ಸಲಹೆಗಳ ಮೇರೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಅವರ ತಂಡ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಗುರುಗಳ ಒಂದು ಆರೋಗ್ಯದ ಕಡೆ ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಅವರ ಒಂದು ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ನಾನು ಹಿಂದೆ 2006-7ರಲ್ಲಿ ಮುಖ್ಯಮಂತ್ರಿ ಇದ್ದಾಗಲೇ ಅವತ್ತಿನ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರಿಗೆ ಮನವಿ ಮಾಡಿದಂಥದ್ದನ್ನು ನೆನಪು ಮಾಡಿಕೊಡ್ತೀನಿ. ಅವತ್ತಿನ ದಿನವೇ ನಾನು ಅಬ್ದುಲ್ ಕಲಾಂ ಅವರಿಗೆ ಪರಮ ಪೂಜ್ಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ರ ಮುಖಾಂತರ ಅವರ ಸೇವೆಯನ್ನು ಗುರುತಿಸಬೇಕು ಅಂತಕ್ಕಂಥದ್ದನ್ನು 12 ವರ್ಷಗಳ ಹಿಂದೆಯೇ ನಾನು ಮನವಿ ಮಾಡಿದ್ದೇನೆ. ಇವತ್ತು ಪ್ರತಿಯೊಬ್ಬರಲ್ಲೂ ಇವತ್ತು ಭಕ್ತರಲ್ಲಿರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಭಾವನೆಗಳಿರ್ತಕ್ಕಂಥದ್ದು ಇವತ್ತು ಪರಮ ಪೂಜ್ಯರು ಈ ನಾಡಿಗೆ ಕೊಟ್ಟಂಥ ಅವರ ಧಾರ್ಮಿಕ ಕ್ಷೇತ್ರದ ಕೊಡುಗೆಗಳು, ಶೈಕ್ಷಣಿಕ ಕ್ಷೇತ್ರದ ಕೊಡುಗೆಯ ಹಿನ್ನೆಲೆಯಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಏನಿದೆ, ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದ. ಈ ನಿಟ್ಟಿನಲ್ಲಿ ಪತ್ರವನ್ನು ಬರೆಯೋದಷ್ಟೇ ಅಲ್ಲ, ಇವತ್ತು ಒಂದು ಚಾನಲ್ನಲ್ಲಿ ಆಂದೋಲನ ಏನೋ ನಡೆಸ್ತಾ ಇದ್ದೇವೆ ಅಂತಕ್ಕಂತನೇ ಹೇಳಿದ್ರು. ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ಅದು ಉತ್ತಮವಾದಂಥದ್ದೇ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಅದರ ಜೊತೆಗೆ ಅದರ ಅನಿವಾರ್ಯತೆ ಇದ್ದರೆ ನಾನೇ ಮತ್ತೊಮ್ಮೆ ರಾಷ್ಟ್ರಪತಿಗಳನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಭಾರತ ರತ್ನ ಪ್ರಶಸ್ತಿಗೆ ಇವತ್ತು ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಖುದ್ದು ಭೇಟಿ ಮಾಡಿ ಅವ್ರಿಗೆ ಮನವಿ ಮಾಡ್ತೀನಿ.